ಲ್ಯಾಪ್ಟಾಪ್ ತಂದು ಹಾಕಿ ತೋರಿಸ್ತಾ ಅಂತ ನಾನು ಹೇಳಿರೋದು. ಅವ್ನು ಲ್ಯಾಪ್ಟಾಪ್ ಅಲ್ಲಿ ಹಾಕಿ ತೋರಿಸ್ತಾರೆ ನಮಗೆ. ಅಲ್ಲಿ ಆ ವಿಡಿಯೋಗಳಲ್ಲಿ ಅಶ್ಲೀಲ ವಿಡಿಯೋಗಳಿದ್ದ ಅಂತೇಳಿ 10,000 ನಾನು ಮಾಧ್ಯಮದಲ್ಲಿ ಎಲ್ಲ ಹೇಳಿದ್ನಲ್ಲಿ. ಆದ್ರೆ ಪೆನ್ ಡ್ರೈವ್ ಕೊಟ್ಟನಲ್ಲ, ಈಗ ಹೇಳಿಕೆ ಪ್ರಕಾರ ನೀವು ಪೆನ್ ಡ್ರೈವ್ ಏನ್ ಕೊಟ್ಟು ನನ್ಗೆ ಗೊತ್ತಿರಲ್ಲ. ಯಾವ್ದು ಯಾಕಂತಂದ್ರೆ ಅದನ್ನ ಪೆನ್ ಡ್ರೈವ್ ಕವರ್ ಮಾಡಿ ಅವ್ನ ಕೈ ಸೀಲ್ ಮಾಡಿ ಸೈನ್ ಮಾಡಿ ಸೀಲ್ ಮಾಡಿ ಮಡಗಿದೀನಿ ನಾವೀಗ. ಅದನ್ನ ಈಗ ಓಪನ್ ಮಾಡಿದ್ರೆ ನಾನು ಅಪರಾಧ ಹೇಳ್ತೀನಿ ನನಗೆ ಅಲ್ಲಿ. ಯಾಕಂದ್ರೆ ನನ್ನ ಮೇಲೆ ಈಗ ಒಂದು ಅಲಿಗೇಷನ್ ಆಗಿದೆ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಒಂದು ಲೆಟರ್ ಬರೆದಿದ್ದಾರೆ ಅಲ್ಲಿ. ದೇವರಾಜೇಗೌಡರು ಕಕ್ಷಿದಾರರು ಕೊಟ್ಟಂತ ವಸ್ತುವನ್ನ ದುರುಪಯೋಗ ಮಾಡ್ಕೊಂಡಲ್ಲಿ ರಾಜ್ಯಾದ್ಯಂತ ಹಂಚಿಕೆ ಮಾಡಿದ್ದಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಬಂದಿದೆ ಅಲ್ಲಿ. ಅದು ಸಮಗ್ರ ತನಿಖೆ ಆಗ್ಬೇಕಲ್ಲ. ಅಲ್ಲಿ ನಾನು ತಪ್ಪು ಶಿಕ್ಷೆ ಆಗಲಿ ಬೇರೆ ವಿಚಾರ ಆಗಲಿ. ಕಕ್ಷಿದಾರ ಮತ್ತು ವಕೀಲರು ಮತ್ತೆ ಇರಬೇಕಾದಂತ ಬಾಂಧವ್ಯ ಏನು ಆ ಗೌಪ್ಯತೆ ನಾನು ಕಾಪಾಡಿದ್ದೀನಿ ನಾನಲ್ಲಿ. ಈಗ ನಾನು ಅದನ್ನ ಓಪನ್ ಮಾಡಕ್ಕಾಗಲ್ಲ. ಅದನ್ನೇನು ಸಮಗ್ರ ತನಿಖಾಧಿಕಾರಿಗಳು ಕೊಡಂಗಿಲ್ಲ. ಅಲ್ಲಿ ನಾನು ನ್ಯಾಯಾಲಯಕ್ಕೆ ಹೋಗ್ಬೇಕಾದ್ರೆ ನ್ಯಾಯಾಲಯದಲ್ಲಿ ಅವ್ರ ಮುಂದೆನೆ ಅವನ್ನ ಕಸಿ ಯಾವ ಪೆನ್ ಡ್ರೈವ್ ನನ್ಗೆ ಯಾರು ಕೊಟ್ಟಿದ್ದಾನೆ ಅಲ್ಲಿ ಅವನಿಗೆ ಇದು ನೋಡಪ್ಪ ಇದು ಸೈನ್ ಮಾಡಿದ್ರಿಂದಯಾ ನೀನೇ ಸೈನ್ ಮಾಡಿದ ಅಂತ ಕೇಳಿ ಆಮೇಲೆ ನ್ಯಾಯಾಧೀಶ ಮುಂದೆ ಅದು ಓಪನ್ ಮಾಡಿ ಆ ಪೆನ್ ಡ್ರೈವ್ ತೆಗೆದು ಹಾಕಿ ನೋಡಿದಾಗ ಅಲ್ಲಿ ಅವನು ಹೇಳಿಕೆ ಇವತ್ತು ಹೇಳಿಕೆ ಪ್ರಕಾರ ಅವ್ನ ಮನೆ ಗಲಾಟೆ ವಿಡಿಯೋ ಇದೆಯೋ ಅಥವಾ ಅಶ್ಲೀಲ ವಿಡಿಯೋ ಇದೆ ಅಂತ ಗೊತ್ತಾಗ್ತದೆ. ಅದು ಹೌದು ಸರ್. ಲ್ಯಾಪ್ಟಾಪ್ ಅಲ್ಲಿ ಹಾಕಿ ತೋರಿಸ್ತ ಅಂತ ಹೇಳ್ತಾ ಇದ್ದೀನಲ್ಲ ಸರ್. ನಾನೇ ನೋಡಿದೆ ಅಂತ ಹೇಳ್ತಿದ್ದೀನಲ್ಲ. ನೋಡಿದ ನಾವಲ್ಲಿ ಅವನು ಆ ಪೆನ್ ಡ್ರೈವ್ ನ ಒಂದು ಕಾಪಿ ಮಾಡಿ ಕೊಟ್ಟಂತ ನಾವು ಹೇಳ್ತಾ ಇದೀವಲ್ಲಿ. ಆ ಕಾಪಿ ಮಾಡಿದಾಗ ಏನ್ ಕಾಪಿ ಮಾಡಿಲ್ಲ ನನ್ನ ಅವನ ದೂರ 5-6 ಅಡಿ ದೂರ ಇರ್ತದಲ್ಲಿ. ನಾನು ಈ ಕಡೆ ನನ್ನ ಚೇರ್ ತಿಂತೀನಿ ಅಲ್ಲಿ ಕೊಡ್ತೀನಿ ಕಾಪಿ ಮಾಡ್ಕೊಡ್ತಾನೆ. ಅವನಲ್ಲಿ ಏನ್ ಕಾಪಿ ಮಾಡಿಕೊಟ್ಟೆ ನಮಗೆ ಗೊತ್ತಿಲ್ವಲ್ಲ. ಅದು ಅವ್ನು ಕೊಟ್ಟಂತ ಪೆನ್ ಡ್ರೈವ್ ನ ಇಷ್ಟು ನಾನು ಶೀಟ್ ಮಾಡಿ ಮಡಗಿದ್ದೀನಿ ನಾವಲ್ಲಿ. ಹೌದು ಸರ್ ಹೇಳಿ ನಮ್ಗೆ ಕ್ಲಾರಿಟಿ ಕೊಟ್ಟು ನಿಮ್ಗೆ ಅಲ್ಲಿ ಕೇಸ್ ಕೈ ಸರ್. ಹೌದು ಅದನ್ನೇ ಕೇಸ್ ಕೈ ಲ್ಯಾಪ್ಟಾಪ್ ಹಾಕಿ ತೋರಿಸ್ತಾನೆ ಹೇಳ್ತಾ ಇದ್ನಲ್ಲ. ಲ್ಯಾಪ್ಟಾಪ್ ಹಾಕಿ ತೋರಿಸ್ತಾನೆ ಹೇಳ್ತಾ ಇದ್ದಿಲ್ಲ ನನಗೆ ಅಲ್ಲಿ. ಯಾವ ಸರ್ ಈ ಕಡೆ ನಿಮ್ಗೆ ಇನ್ನ 1 ಗಂಟೆ ತಡವಾಗಿ ನಾನು ಪ್ರತಿಯೊಬ್ಬರು ಕ್ಲಾರಿಟಿ ಕೊಡ್ತೀನಿ. ನಾನಲ್ಲಿ ಕ್ಲಾರಿಟಿ ಬಿಟ್ಟು ಹೋಗಲ್ಲ ಅಲ್ಲಿ. ಆಯ್ತಾ ಏನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ 1 ನಿಮಿಷ ಕೇಳಿಸ್ಕೊಳ್ಳಿ. ಅದನ್ನೇ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ನೋಡಿ ಅಂತ ಹೇಳ್ತಾ ಇದ್ದಲ್ಲ. ನೋಡಿದ ವಿಚಾರಣೆ ಲೆಟರ್ ಬರೋದ್ರಲ್ಲಿ ಯಾರು ಅದನ್ನ ನೋಡಲ್ಲ. ನಮ್ದು ಡ್ಯೂಟಿ ಏನಂತಂದ್ರೆ ಸೀನಿಯರ್ ಅಧಿಕಾರಿ ಹೇಳ್ತೀವಿ. ಅವ್ರು ಏನ್ ಕೊಟ್ಟರೆ ಬಿಟ್ಟಿರ್ತಾನ ನಾವು ಅದನ್ನ ಎಲ್ಲಿ ಕೊಡ್ಬೇಕು ಅಲ್ಲೇ ಕೊಡ್ಬೇಕು ಆಗಲ್ಲ. ನೋಡಿ ಬರೋದಿಲ್ಲ ಅದು. ಆಯ್ತಾ ಇದಾದ ನಂತರ ನಿನ್ನೆ ಅವನ ಹೇಳಿಕೆಯಲ್ಲಿ ನಿನ್ನೆ ಖಾಸಗಿ ವಾಹಿನಿಯಲ್ಲಿ ಕೂತ್ಕೊಂಡು ಚರ್ಚೆಯನ್ನು ಮಾಡುವ ಸಂದರ್ಭದಲ್ಲಿ ನಾನು ಪೆನ್ ಡ್ರೈವ್ ನ ಯಾರೂ ಕೂಡ ಕೊಟ್ಟಿಲ್ಲ. ನನ್ನ ಹತ್ರ ಪೆನ್ ಡ್ರೈವೇ ಇಲ್ಲ. ಇದು ಒಂದೇ ಒಂದು ಕಾಪಿ ದೇವರಲ್ಲಿ ಕೊಟ್ಟೆ ಅಂತ ಹೇಳಿದಂತ ವ್ಯಕ್ತಿ ನನ್ನ ಖಾಸಗಿ ವಾಹಿನಿಯಲ್ಲಿ ಕೊಡ್ಬೇಕಂತಲ್ಲಿ ನನ್ನ ಹತ್ರ ಪೆನ್ ಡ್ರೈವ್ ಇರಲಿಲ್ಲ. 4 GB ಮೆಮೊರಿ ಕಾರ್ಡ್ ಇತ್ತು. ಅದನ್ನ ಮೊಬೈಲ್ಗೆ ಡೌನ್ಲೋಡ್ ಮಾಡಿದ್ದೆ ನಾನಲ್ಲಿ. ಆ ಮೆಮೊರಿ ಕಾರ್ಡು 4 GB ಮೆಮೊರಿ ಕಾರ್ಡ್ ಮತ್ತೆ ಆ ಮೊಬೈಲ್ ನ SIT ತನಿಖಾಧಿಕಾರಿಗಳಿಗೆ ಕೊಟ್ಟು ಬಂದಿದ್ದೀನಿ. ತನಿಖೆಗೆ ಹಾಜರಾಗಿದ್ದೀನಿ. ಮತ್ತೆ ಅವ್ರು ಹೇಳಿದರಲ್ಲಿ ಸಂದರ್ಭ ಬಂದ್ರೆ ನಾನು ನಿಮಗೆ ಮತ್ತೆ ಕರೀತೀನವಲ್ಲಿ ನೀವು ಬಂದು ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದೇನೆ. ಇದಾದ ನಂತರ ಬಹಳ ಪ್ರಮುಖವಾದ ಅಂಶ ಏನಂತಂದ್ರೆ ಯಾವ ವ್ಯಕ್ತಿ ಅಶ್ಲೀಲ ವಿಡಿಯೋ ಬಹಿರಂಗವಾಗಿ ಬಿಡುಗಡೆ ಮಾಡಿದೆ ಅಂತ ಆರೋಪ ಇದೆ, ಯಾವ ವ್ಯಕ್ತಿಯ ಮೇಲೆ ಕರ್ನಾಟಕ ಪೊಲೀಸ್ ಇಲಾಖೆ ಅವರ ಮೇಲೆ FIR ಮಾಡಿದೆ, ಅಲ್ಲಿ ಆರೋಪಿ ಅಂತ FIR ಆಗಿದೆ ಅಂದ್ರೆ ಅಂತ ವ್ಯಕ್ತಿ ತನ್ನ ತನಿಖಾಧಿಕಾರಿಗಳ ಮುಂದೆ ಬಂದು ಕುಳಿತರು ಕೂಡ ನೀವಲ್ಲಿ ಆತನ ಬಂಧಿಸಲ್ಲ, ನೀವಲ್ಲಿ ವಿಚಾರಣೆ ಮಾಡಲ್ಲ ನೀವಲ್ಲಿ. ಆದ್ರೆ ನೀವು ಏನ್ ಮಾಡ್ತೀರ ಅಂತಂದ್ರೆ ಒಂದು ಸೈಡ್ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದಾರೆ ನೀವಲ್ಲಿ. ನಾನು ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತಿಲ್ಲ. ನನ್ನ ಕಾಂಗ್ರೆಸ್ ಮಿತ್ರರು, ಯಾಕಂದ್ರೆ ನಾನು ಕಾಂಗ್ರೆಸ್ ಕುಟುಂಬದಿಂದ ಬಂದಂತವನು, ಬಹಳ ನೋವಾಗ್ಬಿಟ್ಟಿದೆ ಇಲ್ಲಿ. ಎಲ್ಲೋ ದೇವರಾಜೇಗೌಡ ತನಿಖೆ ಸಿಕ್ಕಂತ ಪುತ್ರ ಖಂಡಿತ ಇಲ್ಲ. ತನಿಖೆ ನನ್ನ ಸಪೋರ್ಟ್ ಇದೆ, ಪುಷಪ್ ಇದೆ ನನ್ನಲ್ಲಿ. ನನ್ನ ಹೋರಾಟ ಏನಂದ್ರೆ ಒಂದು ಸೈಡ್ ತನಿಖೆಯನ್ನು ಮಾಡಬೇಡಿ, ಎರಡೂ ತನಿಖೆಯನ್ನು ಮಾಡಿ ಏಕಕಾಲದಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಪೆಂಡಲ್ ಹಂಚಿಕೆ ಮಾಡಿರೋದಲ್ಲಿ ಇಲ್ಲಿ ಯಾವ ವ್ಯಕ್ತಿ ಬೇಲ್ ರಿಜೆಕ್ಟ್ ಆಗ್ತದೆ, ಆಟೋಸ್ಪೆಕ್ಟರ್ ಬೇಲ್ ರಿಜೆಕ್ಟ್ ಆಗ್ತದೆ, ಆ ಸೆಕೆಂಡ್ ಅಲ್ಲಿ ನೀವು ಹೋಗಿ ಆ ವ್ಯಕ್ತಿಯನ್ನು ಬಂಧಿಸ್ತೀರ ನೀವಲ್ಲಿ, ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳು ನೀವಲ್ಲಿ. ಅದು ಯಾವ ಹಂತದಲ್ಲಿ ಅವ್ರನ್ನ ಬಂಧಿಸ್ತೀರಾ ಅಂತ ಅಂದ್ರೆ ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.